guys, welcome back to my class. In today's class we are going to teach you three questions summary in Kannada for 9th standard students presented by Kaviraj Rigi. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು 9ನೇ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಬರ್ತಕ್ಕಂಥ 3ನೇ ಪಾಠ 3 ಕ್ವೆಶ್ಚನ್ಸ್ ಅನ್ನೋ ಒಂದು ಪಾಠದ ಒಂದು ಸಾರಾಂಶವನ್ನ ಕಲಿಯೋಣ. ಈಗಾಗಲೇ ಹಿಂದಿನ ಒಂದು ವಿಡಿಯೋಗಳಲ್ಲಿ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ಕೂಡ ನೀವು ನೋಡಬಹುದು. ಸೊ 3 ಕ್ವೆಶ್ಚನ್ಸ್ ಅಂದ್ರೆ ಏನು? 3 ಪ್ರಶ್ನೆಗಳು. ಸೊ ಈ 3 ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಪಾಠದ ಬಗ್ಗೆ ಸಾರಾಂಶವನ್ನು ಕಲಿಯೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾಗ್ತಾ ನೋಡ್ರಿ. ಹಿಯರ್ ಕಮ್ಸ್ ಸಮ್ವನ್ ರನ್ನಿಂಗ್ ಸೆಡ್ ದ ಹೆರ್ಮಿಟ್. ಅವಾಗ ಹೆರ್ಮಿಟ್ ಒಂದು ಮಾತಾಡ್ತಾನೆ ನೋಡಿ, ಇಲ್ಲಿವರೆಗೆ ಮಾತಾಡಿರಲಿಲ್ಲ, ಈಗ ಒಂದು ಮಾತಾಡ್ತಾನೆ. ಏನಂತ ಅಲ್ಲಿ ಯಾರೋ ಓಡ್ಕೊತ ಹೊಂಟಿದ್ದಾರೆ ನೋಡು ಅಂತ ರಾಜನ್ ತೋರಿಸ್ತಾನೆ. ಯಾರು? ಹೆರ್ಮಿಟ್. ಏನಂತ ಹೇಳ್ತಾನೆ? ಹಿಯರ್ ಕಮ್ಸ್ ಸಮ್ವನ್ ರನ್ನಿಂಗ್. ಹಿಯರ್ ಕಮ್ಸ್ ಸಮ್ವನ್ ರನ್ನಿಂಗ್ ಅಂತ ಯಾರು ಹೇಳಿದ್ರು? ಹೆರ್ಮಿಟ್ ಹೇಳ್ದ, ರಾಜನಿಗೆ ಹೇಳ್ದ. ಏನಂತ? ಯಾರೋ ಓಡ್ಕೊತ ಬರ್ತಾ ಇದ್ದಾರೆ ನೋಡು ಅಂತ ತೋರಿಸ್ತಾನೆ ಕಡೆ. ದ ಕಿಂಗ್ ಟರ್ನ್ ರೌಂಡ್ and saw a bearded man running towards them. ಸೊ ಅವಾಗ ರಾಜ ಹೊಳ್ಳಿ ನೋಡ್ತಾನೆ, ತಿರುಗಿ ನೋಡ್ತಾನೆ, ಅಲ್ಲಿ ಯಾರೋ ಒಬ್ಬ ಗಡ್ಡಧಾರಿ ವ್ಯಕ್ತಿ ಓಡ್ಕೋತ ಇವ್ರ ಕಡೆನೆ ಬರ್ತಾ ಇರ್ತಾನೆ. ಒಬ್ಬ ಗಡ್ಡಧಾರಿ ವ್ಯಕ್ತಿ. ಸೊ ಇಲ್ಲಿ ಬಿಯರ್ಡ್ ಅದಲ್ಲ, ಬಿಯರ್ಡ್ ಅಂದ್ರೇನು? ಗಡ್ಡ. ಗಡ್ಡ ಅಂದ್ರೆ ಇಲ್ಲ ಮೀಸೆ ಗಡ್ಡಗಳಿರ್ತಾರೋ ಅದು. ಬಿಯರ್ಡ್ ಮ್ಯಾನ್ ಅಂದ್ರೆ ಗಡ್ಡ ಹೊಂದಿದಂತ ಒಬ್ಬ ವ್ಯಕ್ತಿ. ಇಲ್ಲಿ ನಾವು ದೃಶ್ಯ ನೋಡ್ತಾ ಇದೀವಲ್ಲ, ಇಲ್ಲಿ ಬಿದ್ದಿದ್ದ ನೋಡಿ, ಆತನಿಗೆ ಗಡ್ಡಗಳಿವೆ ಅಲ್ವಾ, ಇದನ್ನ ಬಿಯರ್ಡ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಬಿಯರ್ಡ್ ಮ್ಯಾನ್ ರನ್ನಿಂಗ್ ಟುವಾರ್ಡ್ಸ್ ದೆಮ್. ಸೊ ಆ ಗಡ್ಡಧಾರಿ ವ್ಯಕ್ತಿ ಇವ್ರ ಕಡೆಗೆ ಅಂದ್ರೆ ರಾಜನ ಕಡೆಗೆ ಮತ್ತು ಹೆರ್ಮಿಟ್ ಕಡೆಗೆ ಓಡ್ತಾ ಬರ್ತಾ ಇದ್ನು. ರಾಜ ಕಂಡನು. His hands were pressed against his stomach and blood was flowing. ಸೊ ಆ ಗಡ್ಡಧಾರಿ ವ್ಯಕ್ತಿ ಓಡ್ಕೋತ ಬರ್ತಾ ಇದ್ದನಲ್ಲ, ಆತನ ಎರಡು ಕೈಗಳನ್ನ ಹೊಟ್ಟೆಗೆ ಬಿಗಿಯಾಗಿ ಹಿಡ್ಕೊಂಡಿರ್ತಾನೆ. ಅಲ್ಲಿಂದ ರಕ್ತ ಸುರ್ತಾ ಇತ್ತು. ಯಾರಿಗೆ? ಆ ಬಿಯರ್ಡ್ ಮ್ಯಾನ್ಗೆ. ಬಿಯರ್ಡ್ ಮ್ಯಾನ್ ಹೊಟ್ಟೆಯಿಂದ ರಕ್ತ ಸುರ್ತಾ ಇತ್ತು. ಹೀಗಾಗಿ ಅಲ್ಲಿ ತನ್ನ ಎರಡು ಕೈಗಳನ್ನ ಒತ್ತಿಯಾಗಿ ಹಿಡ್ಕೊಂಡು ತಾಳ್ತಾ ಓಡ್ಕೋತ ಇವ್ರ ಕಡೆನೆ ಬರ್ತಾ ಇದ್ನು. ದ ಕಿಂಗ್ ಅಂಡ್ ದ ಹೆರ್ಮಿಟ್ ರಿಮೂವ್ ದ ಮ್ಯಾನ್ಸ್ ಕ್ಲೋಥಿಂಗ್. ಸೊ ಸಮೀಪ ಬಂದಾಗ ರಾಜ ಮತ್ತು ಆ ಹೆರ್ಮಿಟ್ ಏನ್ ಮಾಡ್ತಾರೆ ಅಂದ್ರೆ ಅವನ ನೋಡ್ತಾರೆ. ಸಮೀಪ ಬಂದು ಆ ವ್ಯಕ್ತಿ ಓಡ್ತಾ ಓಡ್ತಾನೆ, ಆಸಕ್ತಾಗಿ ಏನ್ ಮಾಡ್ತಾನೆ? ಬಿದ್ದು ಬಿಡ್ತಾನೆ. ಯಾರು? ದ ಬಿಯರ್ಡ್ ಮ್ಯಾನ್ ಬಿದ್ದು ಬಿಡ್ತಾನೆ. ಯಾಕೆ ಬೀಳ್ತಾನೆ ಅಂದ್ರೆ ಅವನಿಗೆ ರಕ್ತ ಸಾಕಷ್ಟು ಹೋಗಿ ವೀಕ್ನೆಸ್ ಆಗಿರುತ್ತೆ, ಚಕ್ರ ಬರ್ತಾ ಇರುತ್ತೆ. ಸೊ ಚಕ್ರ ಬಂದು ಬೀಳ್ತಾನೆ. ಅವಾಗ ರಾಜ ಮತ್ತು ಹೆರ್ಮಿಟ್ ಇಬ್ಬರು ಕೂಡ ಏನ್ ಮಾಡ್ತಾರೆ? ಅವನ ಮೈ ಮೇಲೆ ಹಾಕೊಂಡಂತ ಶರ್ಟ್ ಅನ್ನ ತೆಗಿತಾರೆ. ಯಾಕೆ ಶರ್ಟ್ ತೆಗಿತಾರೆ ಅಂದ್ರೆ ಹೊಟ್ಟೆಗೆ ಆದ ಗಾಯ ಏನಾಗಿದೆ ನೋಡ್ಬೇಕಲ್ವಾ. ಸೊ ಆತನ ಶರ್ಟ್ ಅನ್ನು ಕಳಿತಾರೆ. ಅಂಡ್ ಫೌಂಡ್ ಅ ಲಾರ್ಜ್ ವೂಂಡ್ ಇನ್ ಹಿಸ್ ಸ್ಟೊಮೆಕ್. ಇಲ್ಲಿ ವೂಂಡ್ ಅಂದ್ರೆ ಏನು? ಗಾಯ. ಗಾಯ ಆಗುತ್ತಲ್ಲ, ಇನ್ ಹಿಸ್ ಸ್ಟೊಮೆಕ್. ಸ್ಟೊಮೆಕ್ ಅಂದ್ರೆ ಹೊಟ್ಟೆ. ಸೊ ಶರ್ಟ್ ತೆಗೆದಾಗ ಗೊತ್ತಾಗುತ್ತೆ ಅವನ ಹೊಟ್ಟೆಯಲ್ಲಿ ಒಂದು ಗಾಯ ಆಗಿರುತ್ತೆ, ದೊಡ್ಡ ಗಾಯ ಆಗಿರುತ್ತೆ. ದ ಕಿಂಗ್ ವಾಶ್ಡ್ ಅಂಡ್ ಕವರ್ಡ್ ಈಟ್ ವಿತ್ ಹಿಸ್ ಹ್ಯಾಂಡ್ ಕರ್ಚೀಫ್. ಹ್ಯಾಂಡ್ ಕರ್ಚೀಫ್ ಅಂದ್ರೆ ಕೈಗವಸ. ಕೈಗವಸ ಅಂತೀವಲ್ಲ, ಕೈಗವಸ ಅಲ್ಲ, ಏನಂತೀವಿ ನಾವು ಕನ್ನಡದಲ್ಲಿ? ದಸ್ತಿ ಅಂತ ಹೇಳ್ತೀವಿ ನೋಡ, ಮುಖವಾದ ವರ್ಷಕ್ಕೆ ನಾವು ಯೂಸ್ ಮಾಡ್ತೀವಲ್ಲ. ಕರ್ಚೀಫ್, ಹ್ಯಾಂಡ್ ಕರ್ಚೀಫ್. ಕರವಸ್ತ್ರ ಅಂತೀವ. ಕರವಸ್ತ್ರ. ಎಕ್ಸ್. ಕರವಸ್ತ್ರವನ್ನ ರಾಜ ಏನ್ ಮಾಡ್ತಾನೆ? ಒರೆಸ್ತಾನೆ. ಆ ವ್ಯಕ್ತಿಗೆ ಗಾಯ ಆಗಿರುತ್ತಲ್ಲ, ಅದಕ್ಕೆ ರಾಜ ಅವನ ಹತ್ರ ಕೂತ್ಕೊಂಡು ಆ ವ್ಯಕ್ತಿಗೆ ತನ್ನ ಕರ್ಚೀಫ್ ಇಂದ ಕ್ಲೀನ್ ಮಾಡ್ತಾನೆ. ದ ಕಿಂಗ್ ರೀಡ್ರೆಸ್ಡ್. ರೀಡ್ರೆಸ್ಡ್ ಅಂದ್ರೆ ಮತ್ತೆ 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 ಒರೆಸೋದು. ರೀಡ್ರೆಸ್ಡ್ ದ ವೂಂಡ್ ಅಂಟಿಲ್ ಅಟ್ ಲಾಸ್ಟ್ ಬ್ಲೀಡಿಂಗ್ ಸ್ಟಾಪ್. ಸೊ ರಾಜ ಹಾಗೆ ಗಾಯವನ್ನ ಒರೆಸ್ತಾ ಇದ್ನು. ಹಾಗೆ ಏನಾಗ್ತಾ ಇತ್ತು? ಮತ್ತೆ ರಕ್ತ ಬರ್ತಾ ಇತ್ತು. ರಾಜ ಎಲ್ಲಿವರೆಗೆ ಒರೆಸ್ತಾ ಇದ್ನಂದ್ರೆ ರಕ್ತ ಕಡಿಮೆ ಆಗೋವರೆಗೆ ಕ್ಲೀನ್ ಮಾಡ್ತಾ ಇದ್ನು, ಡ್ರೆಸ್ಸಿಂಗ್ ಮಾಡ್ತಾ ಇದ್ನು. ಇಲ್ಲಿ ಡ್ರೆಸ್ ಅಂದ್ರೇನು? ಡ್ರೆಸ್ಸಿಂಗ್ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಏನಾಗುತ್ತೆ? ದ ಮ್ಯಾನ್ ಕ್ಲೋಸ್ಡ್ ಹಿಸ್ ಐಸ್ ಅಂಡ್ ಲೇ ಕ್ವೈಟ್. ಸೊ ಅವಾಗ ಏನಾಗುತ್ತೆ? ಆ ಬಿದ್ದಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅಶಕ್ತತೆಯಿಂದ ವೀಕ್ನೆಸ್ ಆಗಿ ಅಲ್ಲೇ ಮಲಗಿ ಬಿಡ್ತಾನೆ. ಅಲ್ಲಿ ಅವನಿಗೆ ನಿದ್ರೆ ಹತ್ತುತ್ತೆ. ದ ಕಿಂಗ್ ವಾಸ್ ಆಲ್ಸೋ ಟಯರ್ಡ್ ಬೈ ಹಿಸ್ ವಾಕ್ ಅಂಡ್ ದ ವರ್ಕ್. ಸೊ ರಾಜಗೂ ಕೂಡ ತುಂಬಾನೇ ಟಯರ್ಡ್ ಆಗಿರುತ್ತೆ. ಯಾಕೆ ಟಯರ್ಡ್ ಆಗುತ್ತೆ ಅಂದ್ರೆ ಆತ ಅಲ್ಲೆಲ್ಲ ಕೆಲಸ ಮಾಡಿರ್ತಾನೆ, ಗಾರಿ ಎಲ್ಲ ಹೊಡೆದಿರ್ತಾನೆ, ಮತ್ತು ಫುಲ್ ಒನ್ ಡೇ ಎಲ್ಲ ಆಶ್ರಮದ ಸುತ್ತ ರಾಜ ಆ ಒಂದು ಹೆರ್ಮಿಟ್ ಸುತ್ತಾನೆ ಕಳೆದಿರ್ತಾನೆ, ಉತ್ತರ ಬೇಕು ಬೇಕು ಅಂತ ಕೇಳ್ತಾ. ಹೀಗಾಗಿ ರಾಜನು ಕೂಡ ತುಂಬಾನೇ ಟಯರ್ಡ್ ಆಗಿರುತ್ತೆ. ರಾಜ ಕೂಡ ಅಲ್ಲೇ ಮಲಗಿ ಬಿಡ್ತಾನೆ. ಸೊ ಲೇ ಡೌನ್ ಆನ್ ದ ಫ್ಲೋರ್ ಅಂಡ್ ಸ್ಲೆಪ್ಟ್ ಥ್ರೂ ದ ನೈಟ್. ಥ್ರೂ ಔಟ್ ಅಂತ ಆಗ್ಬೇಕು. ಅವಾಗ ಏನ್ ಮಾಡ್ತಾನೆ? ರಾಜ ಕೂಡ ಅಲ್ಲಿ ಬಹಳ ಟಯರ್ಡ್ ಆಗಿರುತ್ತೆ. ಅಲ್ಲೇ ನೆಲದ ಮೇಲೆ ಏನ್ ಮಾಡ್ತಾನೆ? ಅಲ್ಲೇ ಕೂತಲ್ಲೇ ರಾಜನು ಕೂಡ ನಿದ್ರೆ ಹತ್ತುತ್ತೆ. ಆ ಇಬ್ರು ವ್ಯಕ್ತಿಗಳು ಅಂದ್ರೆ ಬಿಯರ್ಡ್ ಮ್ಯಾನು ಮತ್ತು ದ ಕಿಂಗ್ ಇಬ್ರು ಕೂಡ ಅಲ್ಲೇ ಮಲಗಿ ಬಿಡ್ತಾರೆ. ಇಡೀ ರಾತ್ರಿನೇ ಅಲ್ಲೇ ಕಳೆದು ಬಿಡ್ತಾರೆ, ಯಾರಿಗೂ ಎಚ್ಚರ ಆಗಲಿಲ್ಲ. ವೆನ್ ದ ಕಿಂಗ್ ವೋಕ್ ಅಪ್
It was several minutes before he could remember where he was or who the stranger beard man lying on the bed was. ಸೊ ಸ್ವಲ್ಪ ಹೊತ್ತಿನ ನಂತರ ರಾಜನಿಗೆ ಎಚ್ಚರ ಆಗುತ್ತೆ. ರಾಜ ಎದ್ದು ನೋಡಿದಾಗ ಅವಾಗ ಗೊತ್ತಾಗುತ್ತೆ, ಓ ನಾನು ಇಲ್ಲಿ ಗುಡಿಸಲ ಹತ್ರ ಇದ್ದೀನಿ, ನಾನು ಹೆರ್ಮಿಟ್ನ ಭೇಟಿಯಾಗಿ ಬಂದಿದ್ದೀನಿ ಅಂತ ಅವಾಗ ನೆನಪು ಬರುತ್ತೆ. ತಾನು ಎಲ್ಲಿ ಮಲಗಿದ್ದೀನಿ ಅಂತ ಕೂಡ ರಾಜಗೆ ಮರ್ತು ಹೋಗಿರುತ್ತೆ. ಸೊ ಕಣ್ಣು ತೆರೆದು ನೋಡಿದಾಗ ಎಚ್ಚರ ಆದಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಇಲ್ಲೇ ಇದ್ದೀನಿ ಇನ್ನು ಅಂತ ಗೊತ್ತಾಗುತ್ತೆ. ಜೊತೆಗೆ ಆ ರಾಜನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೂತಿದ್ದನ್ನ ಕಾಣ್ತಾನೆ. ಹೂ ದ ಸ್ಟ್ರೇಂಜರ್ ಬಿಯರ್ಡ್ ಮ್ಯಾನ್ ಲೈಂಗ್ ಆನ್ ದ ಬೆಡ್ ವಾಸ್. ರಾಜನ ಪಕ್ಕದಲ್ಲಿ ಒಬ್ಬ ಗಡ್ಡಧಾರಿ ವ್ಯಕ್ತಿ ಕೂಡ ಮಲಗಿದ್ದನ್ನ ಕಾಣ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ದ ಬಿಯರ್ಡ್ ಮ್ಯಾನ್ ಬೆಗ್ಡ್ ಸಾರಿ ವೆನ್ ದ ಕಿಂಗ್ ಅವೇಕನ್ಡ್. ರಾಜ ಎದ್ದ ತಕ್ಷಣ ಆ ಗಡ್ಡಧಾರಿ ವ್ಯಕ್ತಿ ಕೂಡ ಎದ್ದು ಏನ್ ಮಾಡ್ತಾನೆ, ರಾಜನ ಕಾಲನ್ನು ಹಿಡಿದು ಕ್ಷಮಾಪಣೆ ಕೇಳ್ತಾನೆ. ಯಾಕೆ ಕ್ಷಮಾಪಣೆ ಕೇಳ್ತಾನೆ, ಯಾಕೆ ಸಾರಿ ಕೇಳ್ತಾನೆ? ದೆನ್ ಕಿಂಗ್ ಸೈಡ್. ಅವಾಗ ರಾಜನಿಗೆ ಸರ್ಪ್ರೈಸ್ ಆಗುತ್ತೆ. ಯಾಕಂದ್ರೆ ಈ ವ್ಯಕ್ತಿಗೆ ನನಗೆ ಯಾಕೆ ಸಾರಿ ಕೇಳ್ತಾ ಇದ್ದಾನೆ, ಈ ಗಡ್ಡಧಾರಿ ವ್ಯಕ್ತಿ ಯಾಕೆ ನನಗೆ ಸಾರಿ ಕೇಳ್ತಾ ಇದ್ದಾನೆ ಅಂತ ರಾಜ ತುಂಬಾನೇ ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ ಕೊನೆಗೆ ರಾಜ ಕೇಳೇ ಬಿಡ್ತಾನೆ, ಐ ಡು ನಾಟ್ ನೋ ಯು ಆ್ಯಂಡ್ ಹ್ಯಾವ್ ನಥಿಂಗ್ ಟು ಫಾರ್ಗಿವ್ ಯು ಫಾರ್. ನೋಡಪ್ಪ, ನೀ ಯಾರಂತಲೇ ನನಗೆ ಗೊತ್ತಿಲ್ಲ, ನೀನು ನನಗೆ ಯಾಕೆ ಸಾರಿ ಕೇಳ್ತಾ ಇದೆಯಾ, ನಾನು ನಿನ್ಗೆ ಯಾಕೆ ಕ್ಷಮೆ ಮಾಡಬೇಕು, ಏನು ತಪ್ಪು ಮಾಡಿದ್ಯಾ ಅಂತ ರಾಜ ಕೇಳ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ದ ಬಿಯರ್ಡ್ ಮ್ಯಾನ್ ಸೈಡ್. ಅವಾಗ ಗಡ್ಡಧಾರಿ ವ್ಯಕ್ತಿ ಹೇಳ್ತಾನೆ, ಐ ಆಮ್ ಯುವರ್ ಎನ್ಮಿ. ನಾನು ನಿಮ್ಮ ವೈರಿ ಇದ್ದೀನಿ ಅಂತ ಹೇಳ್ತಾನೆ. ಯಾರು? ಬಿಯರ್ಡ್ ಮ್ಯಾನ್. ಆ್ಯಂಡ್ ವಾಂಟೆಡ್ ಟು ಟೇಕ್ ರಿವೆಂಜ್ ಆನ್ ಯು. ನಾನು ನಿಮ್ಮ ವೈರಿ ಇದ್ದೀನಿ, ನಿಮ್ಮ ಮ್ಯಾಗ ಸೇಡು ತಗೊಳಕ್ ಬಂದೀನಿ ಅಂತ ಹೇಳ್ತಾನೆ. ರಿವೆಂಜ್ ಅಂದ್ರೇನು? ಪ್ರತಿಕಾರ, ಸೇಡು ಅಂತ. ಬಿಕಾಸ್ ಯು ಪುಟ್ ಮೈ ಬ್ರದರ್ ಟು ಡೆತ್ ಆ್ಯಂಡ್ ಸೀಜ್ಡ್ ಮೈ ಪ್ರಾಪರ್ಟಿ. ಸೀಜ್ಡ್ ಅಂದ್ರೇನು? ವಶಪಡಿಸಿಕೊಳ್ಳು, ಆಕ್ರಮಿಸಿಕೊಳ್ಳು ಅಂತ. ಪ್ರಾಪರ್ಟಿ ಅಂದರೆ ಆಸ್ತಿ. ಪ್ರಾಪರ್ಟಿ ಅಂದರೆ ನಮ್ಮೆಲ್ಲ ಹೊಲ ಮನಿ ಆಸ್ತಿ ಎಲ್ಲ. ಸೊ ಅವಾಗ ಗಡ್ಡಧಾರಿ ವ್ಯಕ್ತಿ ಹೇಳ್ತಾನೆ, ನೋಡು, ನೀನೊಂದು ವೈರಿ ಇದ್ದಿ, ನಾನು ನಿನ್ನನ್ನು ಸೇಡ್ ತಗೋಬೇಕು, ನಿನ್ನನ್ನು ಕೊಂದು ಹಾಕ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನೀನು ನನ್ನ ಬ್ರದರ್ದು ಪ್ರಾಪರ್ಟಿಯನ್ನು ವಶಪಡಿಸ್ಕೊಂಡಿದ್ದಿ, ಜೊತೆಗೆ ಅವನಿಗೆ ಕೂಡ ಅರೆಸ್ಟ್ ಮಾಡಿದ್ದಿ, ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಿ. ಹೀಗಾಗಿ ನಿನ್ನನ್ನು ಕೊಂದು ಹಾಕಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಐ ಮೇಡ್ ಅಪ್ ಮೈ ಮೈಂಡ್ ಟು ಕಿಲ್ ಯು ಆನ್ ಯುವರ್ ವೇ ಹೋಮ್. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೆ, ಇಲ್ಲಿ ಬಂದಿದ್ದೀನಿ, ನೀನು ಈ ಹೆರ್ಮಿಟ್ನ ಭೇಟಿಯಾಗಿ ವಾಪಸ್ ಹೋಗೋ ಟೈಮಲ್ಲಿ ದಾರಿ ಮಧ್ಯದಲ್ಲೇ ನಿನ್ಗೆ ಕೊಂದು ಹಾಕಬೇಕು ಅಂತ ನಾನು ಪ್ಲ್ಯಾನ್ ಹಾಕ್ಕೊಂಡು ಒಂದು ಗಿಡದ ಮರಿಯಲ್ಲಿ ಅಡಿಗೆ ನಿಂತಿದ್ದೆ. ಬಟ್ ಯುವರ್ ಬಾಡಿ ಗಾರ್ಡ್ ರಿಕಗ್ನೈಸ್ಡ್ ಮೀ. ಆದರೆ ನೀವು ಬೇಗ ಬರಲಿಲ್ಲ, ವಾಪಸ್ ಬರಲಿಲ್ಲ. ಹೀಗಾಗಿ ನಾನು ವಾಪಸ್ ಹೋಗ್ಬೇಕಂತ ಡಿಸೈಡ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಬಾಡಿ ಗಾರ್ಡ್ ನನ್ನನ್ನು ನೋಡೇ ಮಾಡ್ದ. ವುಂಡೆಡ್ ಮೀ ಅಂದರೆ ನನ್ಗೆ ಗಾಯ ಮಾಡಿದ್ನು, ಹೊಟ್ಟೆಗೆ ಚೂರಿ ಹಾಕಿದ್ನು ಅಂತ ಹೇಳ್ತಾನೆ. ನೋಡ್ರಿ, ಒಂದ್ ವೇಳೆ ರಾಜ ಅಲ್ಲಿ ಪ್ರಶ್ನೆಗೆ ಉತ್ತರ ಬೇಗ ಪಡ್ಕೊಂಡು ವಾಪಸ್ ಬಂದಿದ್ದೆ ಆದರೆ ರಾಜನಿಂದ ಮರ್ಡರ್ ಆಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಈ ಗಡ್ಡಧಾರಿ ವ್ಯಕ್ತಿ ಮಾಡಿದ ಗಿಡದ ಮರಿಯಲ್ಲಿ ಅವನನ್ನು ಕೊಂದು ಹಾಕ್ಬೇಕು ಅಂತ ಕಾಯ್ತಾ ಇದ್ದ. ಬಾಡಿ ಗಾರ್ಡ್ ಮತ್ತು ಕುದುರೆ ಬಹಳ ದೂರದಲ್ಲಿತ್ತು. ಬಟ್ ರಾಜ ಸಾಯ್ತಕ್ಕಂಥ ಒಂದು ಪಾಸಿಬಿಲಿಟಿ ಇತ್ತು. ಬಟ್ ಆ ಟೈಮ್ಗೆ ಏನಾಗ್ತಾನೆ, ರಾಜ ಬೇಗ ಬರಲಿಲ್ಲ, ರಾತ್ರಿ ಇಡೀ ಅಲ್ಲೇ ಮಲಗ್ತಾನೆ. ಹೀಗಾಗಿ ಆ ಒಂದು ಬಿಯರ್ಡ್ ಮ್ಯಾನ್ ಏನ್ ಮಾಡ್ತಾನೆ, ರಾಜನಿಗಾಗಿ ಕೈದು ವಾಪಸ್ ಹೋಗ್ತಿರ್ಬೇಕಾದ್ರೆ ಆ ಬಾಡಿ ಗಾರ್ಡ್ ಕಣ್ಣಿಗೆ ಬೀಳ್ತಾನೆ. ಆ ಬಾಡಿ ಗಾರ್ಡ್ ಏನ್ ಮಾಡ್ತಾನೆ, ಇನ್ನು ಹೊಟ್ಟೆಯಲ್ಲಿ ಚಾಕುವನ್ನು ಚುಚ್ತಾನೆ. ದಟ್ ಟೈಮ್ ಯು ಹ್ಯಾವ್ ಸೇವ್ಡ್ ಮೈ ಲೈಫ್. ಆ ಹೊಟ್ಟೆ ಚುಚ್ಚಿದಾಗ ಏನ್ ಮಾಡ್ತಾನೆ ಬಿಯರ್ಡ್ ಮ್ಯಾನ್, ಓಡ್ಕೋತು ಈ ರಾಜ ಮತ್ತು ಹೆರ್ಮಿಟ್ ಇದ್ದಂಥ ಒಂದು ಗುಡಿಸಲಿಗೆ ಬರ್ತಾನೆ. ಇನ್ನು ಗುಡಿಸಲಿಗೆ ಬಂದ್ಮ್ಯಾಗ ಏನಾಯ್ತು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆಮ್ಯಾಗ ರಾಜ ಮತ್ತು ಹೆರ್ಮಿಟ್ ಇಬ್ಬರು ಕೂಡ ಡ್ರೆಸ್ಸಿಂಗ್ ಮಾಡ್ತಾರೆ, ಆ ಗಾಯ ಎಲ್ಲ ವಾಶಿಂಗ್ ಮಾಡ್ತಾರೆ ಅಂತ ಗೊತ್ತಿದೆ. ನೌ ಇಫ್ ಐ ಲಿವ್ ಐ ವಿಲ್ ಸರ್ವ್ ಯು ಆಸ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್ ಅಂತ ಹೇಳ್ತಾನೆ. ನೋಡಿ ರಾಜರೇ, ನಾನು ನಿಮ್ಮನ್ನ ಮರ್ಡರ್ ಮಾಡ್ಬೇಕಂತ ಪ್ಲಾನ್ ಹಾಕಿದ್ದೆ, ಬಟ್ ನೀವು ನನ್ನನ್ನು ಜೀವ ಉಳಿಸಿದ್ರಿ. ನನಗೆ ಬಾಡಿ ಗಾರ್ಡ್ ಹೊಟ್ಟೆಗೆ ಚಾಕು ಚುಚ್ಚಿದ್ರು ಕೂಡ ನೀವು ನನ್ನ ಶರ್ಟನ್ನು ಕಳೆದ್ರಿ, ನನ್ನ ಡ್ರೆಸ್ಸಿಂಗ್ ಮಾಡಿದ್ರಿ, ನಿಮ್ಮ ಸ್ವಂತ ಖರ್ಚಿನಿಂದ ಅದನ್ನು ಕ್ಲೀನ್ ಮಾಡಿ ನನಗೆ ಗುಣಮುಖನಾಗಿ ನನ್ನ ಜೀವವನ್ನು ಉಳಿಸಿರಿ. ಬಟ್ ನಾನೇ ನಿಮ್ಮ ಜೀವ ತೆಗಿಬೇಕು ಅಂದ್ಕೊಂಡದೆ, ಎಂಥ ಒಂದು ತಪ್ಪು ಮಾಡ್ತಾ ಇದ್ದೀನಲ್ಲ ಅಂತ ಸಾರಿ ಕೇಳ್ತಾನೆ. ಅದಕ್ಕೆ ನಾನು ಇನ್ನು ಮುಂದೆ ಜೀವನ ಪರ್ಯಂತರ ಸಾಯುವವರೆಗೆ ನಿಮ್ಮ ಸೇವಕನಾಗಿ ದುಡಿತೀನಿ. ಯಾಕಂದರೆ ನಾನು ಬಹಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೆ, ಆ ತಪ್ಪನ್ನು ನೀವು ಕ್ಷಮಿಸಿರಿ, ಮತ್ತು ನೀವು ನನ್ನ ಜೀವ ಉಳಿಸಿದ್ರಿ. ಹೀಗಾಗಿ ನಾನು ನಿಮ್ಮ ಮೇಲಿದ್ದಂಥ ಎಲ್ಲ ದ್ವೇಷವನ್ನು ಬಿಟ್ಬಿಡ್ತೀನಿ ಮತ್ತು ನಾನು ನಿಮ್ಮ ಸೇವಕನಾಗಿ ದುಡಿತೀನಿ ಅಂತ ರಾಜನ ಕಾಲಿಗೆ ಬೀಳ್ತಾನೆ ಆ ಬಿಯರ್ಡ್ ಮ್ಯಾನ್. ನೆಕ್ಸ್ಟ್ ಏನಾಗ್ತಾ ನೋಡ್ರಿ,
ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಮೇಡ್ ಪೀಸ್ ವಿತ್ ಈಸ್ ಎನಿಮಿ ಸೋ ಈಸಿಲಿ. ಎನಿಮಿ ಅಂದರೆ ವೈರಿ. ಸೊ ರಾಜನಿಗೆ ತುಂಬಾನೇ ಸಂತೋಷ ಆಯಿತು, ಯಾಕಂದರೆ ಈ ವ್ಯಕ್ತಿನ ನಾನು ಕೊಂದು ಹಾಕ್ತಿದ್ದೀನಲ್ಪ ಸ್ವಲ್ಪ ಟೈಮ್ ಫರಾಕ್ ಬಿದ್ದರೆ, ಆದರೆ ಇವತ್ತು ನನ್ನ ಜೀವ ಉಳಿತು. ಮೇಲಾಗೆ ಆ ವ್ಯಕ್ತಿ ಕೂಡ ತನ್ನ ತಪ್ಪಿನ ಅರಿವಾಗಿ ನನ್ನ ಕಾಲನ್ನು ಬೀಳ್ತಾ ಇದ್ದಾನೆ, ಅವನ ಜೀವ ಉಳಿಸಿದ್ನಲ್ಲ, ಹೀಗಾಗಿ ಅವನಿಗೆ ಕನಿಕರ ಬರ್ತಾ ಇದೆ. ತಾನು ಮಾಡ್ತಾ ಇರೋದು ತಪ್ಪು ಅಂತ ಈಗ ಗೊತ್ತಾಗಿತ್ತ, ಆತ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡಿದ್ದಾನಲ್ಲಪ್ಪ, ನನ್ನ ಒಬ್ಬ ವೈರಿ ಕಡಿಮೆ ಆದ್ನು ಅಂತ ರಾಜನಿಗೆ ತುಂಬ ಸಂತೋಷ ಅನಿಸುತ್ತೆ. ಹಿ ನಾಟ್ ಓನ್ಲಿ ಫಾರ್ ಗಿವ್ ಹಿಮ್ ಬಟ್ ಆಲ್ಸೋ ಪ್ರಾಮಿಸ್ ಟು ಗಿವ್ ಬ್ಯಾಕ್ ಹಿಸ್ ಪ್ರಾಪರ್ಟಿ. ಸೊ ಅದಕ್ಕೆ ರಾಜ ಏನು ಮಾಡ್ತಾನೆ ಅಂದರೆ, ಆಯ್ತಪ್ಪ ಅಂತ ಅವನನ್ನು ಕ್ಷಮಿಸ್ತಾನೆ. ಕ್ಷಮಿಸೋದು ಅಷ್ಟೇ ಅಲ್ಲದೆ ಅವನಿಗೆ ತನ್ನ ಪ್ರಾಪರ್ಟಿಯನ್ನು ವಾಪಸ್ ಕೊಟ್ಬಿಡ್ತಾನೆ. ನೋಡಿ ರಾಜನ ಮನಸ್ಸು ಎಷ್ಟು ದೊಡ್ಡದಲ್ವಾ, ಈ ಥರ ವಾಪಸ್ ಕೊಡ್ತಾನೆ. ಮುಂದೇನಾಗುತ್ತೆ, ದ ಕಿಂಗ್ ವೆಂಟ್ ಅಪ್ ಟು ದಿ ಹೆರ್ಮಿಟ್ ಆ್ಯಂಡ್ ಸೈಡ್, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವೆಶನ್ಸ್ ವೈಸ್ ಮ್ಯಾನ್ ಅಂತ ಕೇಳ್ತಾನೆ. ಸೊ ಇಷ್ಟೆಲ್ಲ ಆದ್ಮೇಲೆ ಆ ಬಿಯರ್ಡ್ ಮ್ಯಾನ್ ವಾಪಸ್ ಹೋಗ್ಬಿಡ್ತಾನೆ. ಹೋದ್ಮೇಲೆ ರಾಜ ಏನು ಮಾಡ್ತಾನೆ, ಮತ್ತೆ ಆ ಹೆರ್ಮಿಟ್ನನ್ನು ಹುಡುಕ್ತಾನೆ. ಯಾಕಂದರೆ ಇವರೆಲ್ಲ ಇಲ್ಲಿ ಗ್ರೌಂಡಲ್ಲಿ ಮನ್ಕೊಂಡಿದ್ರು, ಹೆರ್ಮಿಟ್ ಮಾತ್ರ ಒಳಗಡೆ ಇದ್ದ ಆ ಒಂದು ಗುಡಿಸಲಲ್ಲಿ. ಸೊ ರಾಜನ ಹತ್ರ ಹೋಗಿ ಮತ್ತೆ ಕೇಳ್ತಾನೆ ಅಂತ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವೆಶನ್ಸ್ ವೈಸ್ ಮ್ಯಾನ್. ಪಂಡಿತರೆ, ನಾನು ಕೊನೆಯ ಬಾರಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ರಾಜ ಕೇಳ್ತಾ ಇದ್ದಾನೆ. ಆವಾಗ ಆ ಒಂದು ಹೆರ್ಮಿಟ್ ಏನು ಹೇಳ್ತಾನೆ, ಹೆರ್ಮಿಟ್ ಸೈಡ್, ಯು ಹ್ಯಾವ್ ಆಲ್ರೆಡಿ ಬಿನ್ ಆನ್ಸರ್ಡ್. ನಾನು ಆಲ್ರೆಡಿ ನಿಮಗೆ ಉತ್ತರ ಕೊಟ್ಟಿರಲಿಲ್ಲ ಅಂತ ಹೇಳ್ತಾನೆ. ಅಯ್ಯೋ, ಇದೇನು ವಿಚಿತ್ರ ಅನಿಸ್ತಾ ಇದೆಯಲ್ವಾ. ಹೆರ್ಮಿಟ್ ಹೇಳ್ತಾನೆ, ಅಲ್ಲಪ್ಪ ರಾಜ, ನನಗೆ ಆಲ್ರೆಡಿ ನಾನು ಉತ್ತರ ಕೊಟ್ಟಿರಲಿಲ್ಲ ಅಂತ ಹೇಳ್ತಾನೆ. ಏನಾಗುತ್ತೆ ನೆಕ್ಸ್ಟ್, ದ ಕಿಂಗ್ ಆಸ್ಕ್ಡ್, ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್, ವಾಟ್ ಡು ಯು ಮೀನ್? ನೀವು ಯಾವಾಗ ಉತ್ತರ ಕೊಟ್ಟರಿ, ನೀವು ಏನು ಹೇಳ್ತಾ ಇದ್ದೀರಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ರಾಜಕ್ಕೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ರಾಜಕ್ಕೆ ಇಲ್ಲಿವರೆಗೆ ಉತ್ತರನೇ ಸಿಕ್ಕಿಲ್ಲ, ಬಟ್ ಹೆರ್ಮಿಟ್ ನೋಡಿದ್ರೆ ಉತ್ತರ ಹೇಳಿನಿ ಅಂತ ಹೇಳ್ತಾನೆ. ಸೊ ಏನಿದ್ರ ಅರ್ಥ ನಂಗೆ ಗೊತ್ತಾಗ್ತಾ ಇಲ್ಲ, ಮಹಾಪ್ರಭುಗೆ ಇದನ್ನು ಕ್ಲಿಯರ್ ಮಾಡಿ ಅಂತ ರಾಜ ಕೇಳ್ಕೊತಾನೆ. ಆವಾಗ ಹೇಳ್ತಾನೆ, ಡು ಯು ನಾಟ್ ಸಿ, ನಿನಗೆ ನೀನು ನೋಡಿಲ್ವಾ? ರಿಪ್ಲೈಡ್ ದ ಹೆರ್ಮಿಟ್. ಅವಾಗ ಹೆರ್ಮಿಟ್ ಹೇಳ್ತಾನೆ, ಅಲ್ಲಪ್ಪ ನೀನು ಏತನಕ್ಕೆ ಏನೇನೈತೆ ನೋಡಿಲ್ವಾ, ಅದೇ ಉತ್ತರ ಅಂತ ಹೇಳ್ತಾನೆ. ಇಫ್ ಯು ಹ್ಯಾಡ್ ನಾಟ್ ಪಿಟಿಡ್ ಮೈ ವೀಕ್ನೆಸ್ ಎಸ್ಟರ್ಡೇ ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್ ಫಾರ್ ಮೀ, ಯು ವುಡ್ ಹ್ಯಾವ್ ಗಾನ್ ಅವೇ, ದೆನ್ ದ್ಯಾಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು. ಸೊ ಅವಾಗ ಹೆರ್ಮಿಟ್ ಏನು ಮಾಡ್ತಾನೆ, ಡೀಟೇಲ್ ಆಗಿ ಹೇಳ್ತಾನೆ, ನೋಡಪ್ಪ ರಾಜ, ನಿನ್ನೆ ನೀನು ನನ್ನ ಮೇಲೆ ದಯೆ ತೋರಿಸ್ತಾ ಇರಲಿಲ್ಲ. ಪಿಟಿ ಅಂದ್ರೇನು, ದಯೆ. ನೀನು ನನ್ನ ಮೇಲೆ ನಿನ್ನೆ ದಯೆ ತೋರಿಸ್ತಾ ಇರಲಿಲ್ಲ, ಮತ್ತು ನನಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ. ನನ್ನ ಸಲುವಾಗಿ ಒಂದು 2-3 ಗಾರಿಗಳನ್ನು ನೀನು ಹೊಡ್ತಾ ಇರಲಿಲ್ಲ ಅಂದರೆ ಏನು ಮಾಡ್ತಿದ್ದಿ, ನೀನು ಉತ್ತರ ಕೇಳ್ಕೊಂಡು ಬೇಗ ಹೋಗ್ಬಿಡ್ತಿದ್ದಿ. ಬೇಗ ಹೋದ್ರೆ ಏನಾಗ್ತಿತ್ತು, ದಾರಿ ಮಧ್ಯದಲ್ಲಿ ಆ ವ್ಯಕ್ತಿ ನಿನ್ನನ್ನು ಕೊಂದು ಹಾಕ್ತಿದ್ದ, ಹೌದಲ್ವಾ? ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವೇರ್ ಡಿಗಿಂಗ್ ದ ಬೆಡ್ಸ್. ಸೊ ನಿನ್ನ ಮೊದಲನೇ ಪ್ರಶ್ನೆ ಉತ್ತರ ಇದೆ, ಏನು, ನೀನು ಏನು ನನ್ನ ಸಲುವಾಗಿ ಗಾರಿ ಹೊಡಿತಾ ಇದ್ದೆಲ್ಲ, ಆ ಗಾರಿ ಹೊಡ್ತಕ್ಕಂಥ ಟೈಮೇ ಬೆಸ್ಟ್ ಟೈಮ್. ಸೊ ಒಂದನೇ ಕ್ವಶನ್ ಏನಿತ್ತು ಗೊತ್ತಲ್ವಾ, ರಾಜನಿಗೆ ಬೇಕಾದಂಥ ಮೊದಲನೇ ಪ್ರಶ್ನೆ ಯಾವುದು, ಬೆಸ್ಟ್ ಟೈಮ್ ಯಾವುದು ಅಂತ. ಸೊ ಬೆಸ್ಟ್ ಟೈಮ್ ಯಾವುದು ರಾಜನ ಪಾಲಿಗೆ, ನಿನ್ನೆ ಅಥವಾ ಕೆದರ್ತಾ ಇದ್ವಲ್ಲ, ಕೆದರ್ತಕ್ಕಂಥ ಟೈಮೇ ಬೆಸ್ಟ್ ಟೈಮ್. ಯಾಕೆ ಬೆಸ್ಟು, ಆತ ಕೆದರ್ತಾ ಇರಲಿಲ್ಲ ಅಂದರೆ ವಾಪಸ್ ಹೋಗ್ತಿದ್ದ, ವಾಪಸ್ ಹೋದರೆ ಆ ಬಿಯರ್ಡ್ ಮ್ಯಾನ್ ಆತನನ್ನ ಕೊಂದು ಹಾಕ್ತಿದ್ದ. ಸೊ ದಟ್ ಈಸ್ ದ ಬೆಸ್ಟ್ ಟೈಮ್ ಅಂತ ಹೆರ್ಮಿಟ್ ಹೇಳ್ತಾನೆ. ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಸೊ ಬೆಸ್ಟ್ ಮ್ಯಾನ್ ಯಾರು ಅಂತ ಎರಡನೇ ಪ್ರಶ್ನೆ ಇತ್ತು. ಅದಕ್ಕೆ ಹೆರ್ಮಿಟ್ ಹೇಳ್ತಾರೆ, ನಾನೇ ಬೆಸ್ಟ್ ಮ್ಯಾನ್ ಅಂತ ಹೇಳ್ತಾನೆ ಆ ಟೈಮಲ್ಲಿ. ಯಾಕೆ ಆ ಟೈಮಲ್ಲಿ ಬೆಸ್ಟ್ ಮ್ಯಾನ್ ಅಂದರೆ, ಆತನೇ ಒಂದು ವೇಳೆ ಅಂದರೆ ಹೆರ್ಮಿಟ್ನೇ ಉತ್ತರ ಒಂದು ವೇಳೆ ಬೇಗ ಕೊಟ್ಟಿದ್ರೆ ರಾಜ ವಾಪಸ್ ಹೋಗ್ತಿದ್ದ, ದಾರಿ ಮಧ್ಯದಲ್ಲಿ ಆ ಬಿಯರ್ಡ್ ಮ್ಯಾನ್ ಕೊಂದು ಹಾಕ್ತಿದ್ದ. ಹೀಗಾಗಿ ಏನಾಗ್ತಂದರೆ ಇಲ್ಲಿ ಹೆರ್ಮಿಟೇ ಬೆಸ್ಟ್ ಮ್ಯಾನ್ ಅಂತ ಆನ್ಸರ್ ಆಗುತ್ತೆ. ಆ್ಯಂಡ್ ಟು ಡೂ ಮೀ ಗುಡ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಇನ್ನು ಬೆಸ್ಟ್ ವರ್ಕ್ ಯಾವುದು ರಾಜ ಮಾಡ್ತಕ್ಕಂಥ ಮೂರನೇ ಪ್ರಶ್ನೆ ಇದು. ರಾಜ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಯಾವುದಂದರೆ, ಯಾವ್ದು ಕೆಲಸ, ಟು ಡೂ ಮೀ ಗುಡ್, ನನ್ನ ಸಲುವಾಗಿ ನೀನು ಏನು ಮಾಡಿದೆಯಲ್ಲ ಅದೇ ಗುಡ್ ವರ್ಕ್ ಅಂತ ಹೆರ್ಮಿಟ್ ಹೇಳ್ತಾನೆ. ಸೊ ನೋಡಿ, ಇಲ್ಲಿ ಹೆರ್ಮಿಟ್ ಉತ್ತರ ಯಾವ ಥರ ಕೊಟ್ಟಂದರೆ, ರಾಜ ಅಲ್ಲಿ ಗಾಡಿ ಹೊಡೆದಿದ್ದು, ಆಮೇಲೆ ಅದೇ ಒಂದು ಗಾಡಿ ಹೊಡ್ತಕ್ಕಂಥ ಒಂದು ಟೈಮು, ಇನ್ನು ಹೆರ್ಮಿಟ್ನ ಸಲುವಾಗಿ ಬಹಳ ತನಕ ಕಾಯ್ದಿದ್ದು, ಮತ್ತು ಹೆರ್ಮಿಟ್ನೇ ಗುಡ್ ಪರ್ಸನ್ ಅನ್ನೋದು, ಈ ಥರ ಆ ಒಂದು ಆದಂಥ ಘಟನೆಯಲ್ಲಿ ಹೆರ್ಮಿಟ್ ಉತ್ತರ ಕೊಡ್ತಾ ಇದ್ದಾನೆ. ಸೊ ಉತ್ತರ ಆಲ್ರೆಡಿ 3 ಪ್ರಶ್ನೆಗೆ ಹೆರ್ಮಿಟ್ ಕೊಟ್ಟುಬಿಟ್ನು. ಲೇಟರ್ ವೆನ್ ದ ಮ್ಯಾನ್ ರ್ಯಾನ್ ಟು ಅರ್ಸ್, ಮುಂದೆ ಇನ್ನೂ ಹೆರ್ಮಿಟ್ ಹೇಳ್ತಾನೆ, ಯಾಕಂದರೆ ಒಂದೇ ಸಲ ಉತ್ತರವನ್ನು ಈ ಥರ 3 ಹೇಳ್ಬಿಟ್ಟ, ಅದು ಯಾರ ಪ್ರಕಾರ, ರಾಜನ ಪ್ರಕಾರ ಆಯಿತು. ಈಗ ಬೇರೆ ಬೇರೆ ಸನ್ನಿವೇಶದಲ್ಲಿ ಮತ್ತೆ ಹೆರ್ಮಿಟ್ ಡೀಟೇಲ್ ಆಗಿ ಹೇಳ್ತಾನೆ. ಲೇಟರ್ ವೆನ್ ದ ಮ್ಯಾನ್ ರ್ಯಾನ್ ಟು ಅರ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವಾಸ್ ವೆನ್ ಯು ವೇರ್ ಕೇರಿಂಗ್ ಫಾರ್ ಹಿಮ್.
ಅಷ್ಟೇ ಅಲ್ಲ, ಯಾವಾಗ ಆ ವ್ಯಕ್ತಿಗೆ ಹೊಟ್ಟೆಗೆ ಗಾಯ ಆಗಿ ನಮ್ಮ ಹತ್ರ ಓಡ್ತಾ ಬರ್ತಾನೆ, ಆ ಟೈಮಲ್ಲಿ ಅವನಿಗೆ ನೀನು ಏನು ಮಾಡ್ದಿ, ಕೇರ್ ಮಾಡ್ದಿ, ಅವನನ್ನು ಡ್ರೆಸ್ಸಿಂಗ್ ಮಾಡ್ದಿ, ನೀನು ಹ್ಯಾಂಡ್ ಕರ್ಚಿಫ್ನ ಡ್ರೆಸ್ಸಿಂಗ್ ಮಾಡ್ದಲ್ಲ. ಸೊ ಅದು ಏನಿದೆ, ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಅಡ್ರೆಸ್ ಹಿಸ್ wounds he would have died without having made peace with you. ನೀನು ಅವನಿಗೆ ಭಾಳ ಕೇರ್ ಮಾಡಿದಿ, ಅವನ ಗಾಯ ಎಲ್ಲ ವಾಶೆ ಮಾಡಿದಿ. ಒಂದು ವೇಳೆ ಆ ಥರ ಮಾಡ್ತಾ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು, ಆ ಗಡ್ಡಧಾರಿ ವ್ಯಕ್ತಿ ಸತ್ತು ಹೋಗ್ತಿದ್ದ, ನಿನ್ನೊಂದಿಗೆ ಆತ ಶಾಂತಿಯನ್ನು ಒಪ್ಪಂದ ಆಗ್ತಾ ಇರಲಿಲ್ಲ, ಆ ದ್ವೇಷವನ್ನು ಹಾಗೆ ಇಟ್ಕೊಂಡು ಹೋಗ್ತಿದ್ನು ಅಂತ. ಸೊ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಸೊ ಆತನೇ ನಿನ್ನ ಪಾಲಿನ ಒಂದು ಇಂಪಾರ್ಟೆಂಟ್ ಮ್ಯಾನ್ ಅಂತ ಹೇಳ್ತಾನೆ. ಸೊ ರಾಜನ ಪ್ರಕಾರ ಈಗ ಇಂಪಾರ್ಟೆಂಟ್ ಮ್ಯಾನ್ ಯಾರಿರಲಿ, ಬಿಯರ್ಡ್ ಮ್ಯಾನ್. ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಸೊ ಆತ ಓಡ್ತಾ ಬಂದಾಗ ನೀನು ಏನು ಮಾಡ್ದೆಲ್ಲ ಅದೇ ಬೆಸ್ಟ್ ವರ್ಕ್ ಅಂತ ಹೇಳ್ದ. ನೋಡಿ ಎಷ್ಟು ಉತ್ತರ ಕೊಡ್ತಾ ಇದ್ದಾನೆ. ಒಂದು ಬೆಸ್ಟ್ ಮ್ಯಾನ್ ಯಾರು, ಒಂದು ಬೆಸ್ಟ್ ವರ್ಕ್ ಯಾವುದು, ಇನ್ನು ಬೆಸ್ಟ್ ಟೈಮ್ ಯಾವುದು, ಆತ ಓಡ್ತಾ ಬಂದಾಗ ರಾಜ ಡ್ರೆಸ್ಸಿಂಗ್ ಮಾಡೋದು ಬೆಸ್ಟ್ ಟೈಮ್. ಸೊ ಬೆಸ್ಟ್ ಪರ್ಸನ್ ಯಾರು, ಆ ಓಡ್ತಾ ಬಂದಂಥ ವ್ಯಕ್ತಿನೇ ಬೆಸ್ಟ್ ಪರ್ಸನ್. ಮತ್ತು ಯಾವ ಬೆಸ್ಟ್ ವರ್ಕ್, ಮೂರನೇ ಪ್ರಶ್ನೆ, ಬೆಸ್ಟ್ ವರ್ಕ್ ಯಾವುದು, ರಾಜ ಅವನಿಗೆ ಡ್ರೆಸ್ಸಿಂಗ್ ಮಾಡ್ತಾನಲ್ಲ ಅದು ಬೆಸ್ಟ್ ವರ್ಕ್. ಯಾಕಂದರೆ ಡ್ರೆಸ್ಸಿಂಗ್ ಮಾಡ್ತಾ ಇರಲಿಲ್ಲ ಅಂದರೆ ಬಿಯರ್ಡ್ ಮ್ಯಾನ್ ಸತ್ತು ಹೋಗ್ತಿದ್ದ. ಸೊ ಇಲ್ಲಿ ಈ ಥರದ ನಾವು 3 ಉತ್ತರವನ್ನು ಪಡ್ಕೋಬಹುದು. ಸೊ ನೆಕ್ಸ್ಟ್ ನೋಡಿ, ಆನ್ಸರ್ಸ್ ಫಾರ್ 3 ಕ್ವೆಶನ್ಸ್. ಈಗ ಇಲ್ಲಿವರೆಗೆ ಹೆರ್ಮಿಟ್ ಕೊಟ್ಟಂಥ ಪ್ರಶ್ನೆಗಳು ಉತ್ತರ ನೋಡಿದ್ವಿ. ಸೊ ಈ ಥರ ಉತ್ತರ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು ಅಂತ ನಾನು ಸೆಪರೇಟ್ ಆಗಿ ನೀಟಾಗಿ ಮಾಡಿದ್ದೀನಿ. ಸೊ ಈ ಪ್ರಶ್ನೆಗೆ ನೋಡಿ, ಆನ್ಸರ್ಸ್ ಫಾರ್ 3 ಕ್ವೆಶನ್ಸ್. ಈಗ ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ. ರಾಜನ ಮೊದಲನೇ ಪ್ರಶ್ನೆ ಏನಾಗಿತ್ತು, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಸೊ ಯಾವುದಾದ್ರೂ ಕೆಲಸ ಮಾಡಬೇಕಂದ್ರೆ ಬೆಸ್ಟ್ ಟೈಮ್ ಯಾವುದು, ಒಳ್ಳೆಯ ಟೈಮ್ ಯಾವುದು ಅಂತ. ಅದಕ್ಕೆ ಉತ್ತರ ಯಾವುದಂದರೆ, ರಿಮೆಂಬರ್ ದೆನ್ ದೇರ್ ಈಸ್ ಓನ್ಲಿ ಒನ್ ಟೈಮ್ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದ್ಯಾಟ್ ಟೈಮ್ ಈಸ್ ನೌ. ಈಗ ಸದ್ಯದ ಟೈಮೇ ಒಳ್ಳೆ ಟೈಮ್ ಅಂತ. ಯಾಕಂದರೆ ಈ ಒಂದು ಸಮಯ ನಾವು ಒಂದು ವೇಳೆ ಕಳೆದು ಬಿಟ್ಟು ಅಂದರೆ ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕಳೆದ ಸಮಯ ಮತ್ತೆ ವಾಪಸ್ ಬರೋದಿಲ್ಲ. ಅದಕ್ಕೆ ಹೆರ್ಮಿಟ್ ಹೇಳ್ತಾನೆ, ನೌ ಈಸ್ ದ ಬೆಸ್ಟ್ ಟೈಮ್. ನೌ ಅಂದರೆ ಈಗ ಸದ್ಯಕ್ಕಿದ್ದದ್ದು ಟೈಮ್ ಬೆಸ್ಟ್ ಟೈಮ್. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಸೊ ಹೇಳ್ತಾರೆ ಈ ಟೈಮೇ ಒಳ್ಳೇದು. ಯಾಕೆ ಈ ಟೈಮ್ ಒಳ್ಳೆಯಂದರೆ ಈ ಟೈಮಲ್ಲಿ ನಾವು ಏನು ಮಾಡ್ಬೋದು. ಈ ಟೈಮ್ ಒಂದು ಕಳೆದು ಬಿಡ್ತಂದರೆ ಕಳೆದು ಬಿಟ್ಟ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದ್ದಂಥ ಟೈಮಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದಲ್ವಾ. ಸೊ ಅದಕ್ಕೆ ಪ್ರೆಸೆಂಟ್ ಟೈಮ್ ಈಸ್ ದ ಬೆಸ್ಟ್ ಟೈಮ್. ಸೊ ದಿಸ್ ಈಸ್ ದ ಫಸ್ಟ್ ಆನ್ಸರ್ ಟು ದಿ ಫಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್, ಹೂ ಶುಡ್ ಅ ಕಿಂಗ್ ಲಿಸನ್ ಟು. ಲಿಸನ್ ಅಂದರೆ ಕೇಳಿಸ್, ಅಂದರೆ ರಾಜಕ್ಕೆ ಯಾರು ಮಾತನ್ನು ಕೇಳಬೇಕು, ಅಂದರೆ ಯಾರು ಬೆಸ್ಟ್ ಪರ್ಸನ್ ಅಂತ ಇದು ಅರ್ಥ. ನೋಡೋಣ. ದ ಮೋಸ್ಟ್ ನೆಸೆಸರಿ ಪರ್ಸನ್ ಈಸ್ ದ ಪರ್ಸನ್ ಯು ಆರ್ ವಿತ್ ಅಟ್ ಅ ಪರ್ಟಿಕ್ಯುಲರ್ ಮೂಮೆಂಟ್. ಪರ್ಟಿಕ್ಯುಲರ್ ಮೂಮೆಂಟ್ ಅಂದರೆ ನಿರ್ದಿಷ್ಟವಾದ ಸಮಯದಲ್ಲಿ ನಿಮ್ಮ ಜೊತೆಗೆ ಯಾರು ಇರ್ತಾರೋ ಅವರೇ ಬೆಸ್ಟ್. ಈಗ ನೋಡಿ, ನಿಮ್ಮ ಜೊತೆ ನಾನಿದ್ರೆ ಅಂದರೆ ನಾನು ಬೆಸ್ಟ್ ಪರ್ಸನ್, ನಿಮ್ಮ ಜೊತೆ ನಿಮ್ಮ ತಂದೆಯವರಿದ್ದರೆ ನಿಮ್ಮ ತಂದೆಯವರೇ ಬೆಸ್ಟ್ ಪರ್ಸನ್, ನಿಮ್ಮ ಜೊತೆಯಲ್ಲಿ ಫ್ರೆಂಡ್ ಇದ್ದರೆ ಫ್ರೆಂಡೇ ಬೆಸ್ಟ್ ಪರ್ಸನ್. ಅಂದರೆ ನಮ್ಮ ಜೊತೆಗೆ ಪ್ರೆಸೆಂಟಾಗಿ ಯಾರು ಇರ್ತಾರೆ ಅವರೇ ಬೆಸ್ಟ್ ಪರ್ಸನ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ. ಸೊ ರಾಜನು ಮಾಡಬೇಕಾದಂಥ ಇಂಪಾರ್ಟೆಂಟ್ ಕೆಲಸ ಯಾವುದು, ಅಂದರೆ ಇಂಪಾರ್ಟೆಂಟ್ ಕೆಲಸ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಂಪಾರ್ಟೆಂಟ್ ಕೆಲಸ ಯಾವುದು ನೋಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್. ಅಂದರೆ ನಮ್ಮ ಜೊತೆ ಯಾರು ಇರ್ತಾರೆ ಅವ್ರಿಗೆ ನಾವು ಏನು ಒಳ್ಳೇದು ಮಾಡ್ತೀವೋ ಅದೇ ಬೆಸ್ಟ್ ವರ್ಕ್ ಅಂತ ಹೇಳ್ತಾರೆ. ಮೂರನೇ ಪ್ರಶ್ನೆ ಉತ್ತರ. ಅಂದರೆ ಈಗ ಪ್ರೆಸೆಂಟಲ್ಲಿ ನಮ್ಮ ಜೊತೆ ಯಾರಿರ್ತಾರೋ ಅವರಿಗಾಗಿ ನಾವು ಏನು ಒಳ್ಳೆಯದನ್ನು ಮಾಡ್ತಾ ಇದ್ದೀವೋ ದಟ್ ಈಸ್ ದ ಬೆಸ್ಟ್ ವರ್ಕ್. ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದಟ್ ಪರ್ಪೋಸ್ ಅಲೋನ್. ಸೊ ಹೇಳ್ತಾರೆ, ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದಿದ್ದೀವಿ. ಅದರ ಸಲುವಾಗಿ ಹುಟ್ಟಿ ಬಂದಂದರೆ ನಮ್ಮ ಸಲುವಾಗಿ ಬದುಕೋಕ್ಕಾಗಿ ನಾವು ಹುಟ್ಟು ಬಂದಿಲ್ಲ, ಬೇರೆಯವರಿಗೆ ಸಹಾಯ ಮಾಡಲಿ ಅನ್ನೋ ಉದ್ದೇಶದಿಂದ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ ಅಂತ ಹೇಳ್ತಾರೆ. ಸೊ ಈಗ ನಮ್ಗೆ ಗೊತ್ತಿತ್ತಲ್ಲ, ಬೆಸ್ಟ್ ಟೈಮ್ ಯಾವುದು, ನಾವು ಪ್ರೆಸೆಂಟ್ ಟೈಮ್. ಸೊ ಬೆಸ್ಟ್ ಪರ್ಸನ್ ಯಾರು, ಪ್ರೆಸೆಂಟ್ ಪರ್ಸನ್, ಅಂದರೆ ನಮ್ಮ ಜೊತೆಗಿದ್ದಂಥ ವ್ಯಕ್ತಿ. ಸೊ ಬೆಸ್ಟ್ ವರ್ಕ್ ಯಾವುದು, ವಾಟ್ ವಿ ಆರ್ ಡೂಯಿಂಗ್ ಟು ದಿ ಪ್ರೆಸೆಂಟ್ ಪರ್ಸನ್, ಅಂದರೆ ನಮ್ಮ ಜೊತೆ ಇದ್ದಂಥ ಈಗ ಸದ್ಯ ಇದ್ದಂಥ ವ್ಯಕ್ತಿಗೆ ನಾವು ಏನು ಸಹಾಯ ಮಾಡ್ತಿದ್ದೀವೋ ಅದು ಬೆಸ್ಟ್ ವರ್ಕ್ ಅಂತ. ಈ ಥರ 3 ಪ್ರಶ್ನೆಗೆ 3 ಉತ್ತರ ಸಿಕ್ಕು. ಸೊ ಈ 3 ಪ್ರಶ್ನೆಗೆ ಉತ್ತರ ಸಿಕ್ಕಾಗ ರಾಜನಿಗೆ ತುಂಬ ಸಂತೋಷವಾಗಿ ಆತ ರಾಜನಾಗಿ ಒಂದು ಒಳ್ಳೆ ಆಳ್ವಿಕೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅಂತ ತಿಳ್ಕೊತೀವಿ. ಸೊ ಈ ಒಂದು ಪಾಠದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಡೌಟ್ಸನ್ನು ಕೂಡ ಕೇಳ್ಬೋದು. ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಯಾಕಂದರೆ ನಿಮ್ಮ ಲೈಕ್ಗಳಿಂದ ನಮಗೆ ಇನ್ನೂ ಕೂಡ ಸಾಕಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ. ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಓದೋಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ.
If you like the video, subscribe to our channel to get more videos. Thank you all.